Okay. In our last class, we discussed regarding uh, about the fundamentals of C++ programming. So here also we need to go with same concept, bit depth in that is needed. Mm, See, we need to start with what the proceedings. I think whiteboard visibility ಇದೆ ಅಂದ್ಕೊಂಡಿದ್ದೀನಿ ನಿಮಗೆ ನಾನು. ಸೊ ಕಾಣಿಸ್ತಾ ಇದೆಯಾ ವೈಟ್ ಬೋರ್ಡ್? Yes, sir. ಓಕೆ. Clear. ಸೊ ಈ C++ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಏನು ಹೇಳ್ತಾರೆ, ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮಿಂಗ್ ಅಂತ. Structure of C++ programming. See, what do you mean by this structure of C++ programming ಅಂದರೆ ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ತನ್ನದೇ ಆದಂಥ ಒಂದು ರೀತಿ ಇರುತ್ತೆ, ಒಂದು ಸ್ಟ್ರಕ್ಚರ್ ಇರುತ್ತೆ. ಅದರಲ್ಲಿ ನಾವು ಪ್ರೋಗ್ರಾಮ್ಸ್ನ ಬರಿಬೇಕಾಗತ್ತೆ, ಅದೇ ಸ್ಟ್ರಕ್ಚರಲ್ಲಿ ಪ್ರೋಗ್ರಾಮ್ಸ್ನ ಬರಿಬೇಕಾಗತ್ತೆ. ಸೊ ಇವಾಗ ಸಪೋಸ್ ನಾವು ಒಂದು ಲೆಟರ್ ಬರಿತಾ ಇದ್ದೀವಿ ನಮ್ಮ ಪೇರೆಂಟ್ಸಿಗೆ ಅಂತ ಅಂದರೆ, ಈ ಕಡೆ ರೈಟ್ ಸೈಡಲ್ಲಿ ಡೇಟ್ ಹಾಕ್ತೀವಿ, ದೆನ್ ಪ್ಲೇಸ್ followed by from ಯಾರಿಂದ, then to, then subject, then body. ಸೊ ಕೊನೆಗೆ ಇಲ್ಲಿ ಏನು ಮಾಡ್ತೀವಿ, ಬಾಡಿ ಆದಮೇಲೆ ಸಿಗ್ನೇಚರ್, ಯುವರ್ ಲವ್ಲಿ ಸನ್ ಆರ್ ಡಾಟರ್, ಇಲ್ಲಿ ಏನೋ ಸಿಗ್ನೇಚರ್ ಮಾಡ್ತೀರ. ದಿಸ್ ಈಸ್ ವಾಟ್ ಸ್ಟ್ರಕ್ಚರ್ ಆಫ್ ಎ ಲೆಟರ್ ಟು ದಿ ಪೇರೆಂಟ್. See, why we need to follow specific structure? That is what the question. ಓಕೆ, ಇದೇ ಸ್ಟ್ರಕ್ಚರ್ನ ಏನಕ್ಕೆ ಫಾಲೋ ಮಾಡಬೇಕು, ಏನು ಇದರ ಅರ್ಥ ಅಂತ ನೀವು ಕೇಳ್ಬೋದು. ಸಿ, ನೀವು ಡೇಟು ಪ್ಲೇಸು ಹಾಕ್ಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ, ಫ್ರಮ್ಮು ಟು ಅಡ್ರೆಸ್ ಹಾಕ್ಲೇಬೇಕಾಗುತ್ತೆ. ಡೇ ಟು ಪ್ಲೇಸು ನಾವು ಹಾಕಿದ್ರೆ ಏನಪ್ಪ ಅಡ್ವಾಂಟೇಜ್ ನಮಗೆ ಅಂತ ಅಂದರೆ, ಲೆಟ್ರ್ ಯಾವತ್ತು ಬರೆದಿದ್ದೀವಿ, ಯಾವ ಜಾಗದಿಂದ ಬರೆದಿದ್ದೀವಿ. ನೀವೆಲ್ಲ ಟ್ರಿಪ್ ಹೋಗಿರ್ತೀರಿ ಅಂತ ಅಂದ್ಕೊಳ್ಳಿ, ಆ ಜಾಗದಿಂದ ಬರಿತಾ ಇದ್ದೀರಿ ಅಂದರೆ ಆ ಪ್ಲೇಸ್ ಹಾಕ್ತೀರಾ, ಗಾಟ್ ಇಟ್, ಆ ಡೇಟ್ ಹಾಕ್ತೀರಾ. ಫ್ರಮ್ ಮತ್ತು ಟು ಅಡ್ರೆಸ್ ನೀವೇ ಅನ್ನೋದಕ್ಕೆ ನೀವು ಫ್ರಮ್ ಅಡ್ರೆಸ್ ಸ್ಪೆಸಿಫೈ ಮಾಡ್ತೀರಾ, ಟು ಅಡ್ರೆಸ್ನು ಸ್ಪೆಸಿಫೈ ಮಾಡ್ತೀರಾ, ಆ ಅಡ್ರೆಸ್ಸಿಗೆ ತಲುಪಬೇಕಾಗತ್ತೆ ಲೆಟ್ರ್. ಸೊ ಇದಾದಮೇಲೆ ಸಬ್ಜೆಕ್ಟ್. ಏನಿದು ಸಬ್ಜೆಕ್ಟು? ಬಾಡಿನಲ್ಲಿ ಒಂದು 30 ಲೈನ್ ಇರುತ್ತೆ, 30 ಲೈನ್ಸ್. ಸೊ ಸಬ್ಜೆಕ್ಟಲ್ಲಿ ಒಂದೇ ಲೈನ್ ಇರುತ್ತೆ. ಅಂದರೆ ಈ 30 ಲೈನಲ್ಲಿ ಏನು ಹೇಳ್ತಾ ಇದ್ದೀವಿ ಅನ್ನೋದನ್ನು ತುಂಬ ಸ್ಪೆಸಿಫಿಕ್ ಆಗಿ ಸಬ್ಜೆಕ್ಟಲ್ಲೇ ನಮ್ಗೆ ಗೊತ್ತಾಗ್ಬೋದು. ಓಕೆ, ಆ ಉದ್ದೇಶಕ್ಕೆ ನಾವು ಸಬ್ಜೆಕ್ಟು, ಬಾಡಿ, ಅದಾದಮೇಲೆ ಇದನ್ನೆಲ್ಲ ಬರೆದಿರೋದು ನೀವೇ ಅನ್ನೋದಕ್ಕೆ ನಿಮ್ಮ ಸಿಗ್ನೇಚರ್. ನೀವು ಹೇಳ್ಬೋದು, ಅಪ್ಪ ನನಗೆ ಒಂದು 5,000 ದುಡ್ಡು ಕಳಿಸು, ನನಗೆ ಎಜುಕೇಷನ್ ಪರ್ಪಸ್ಸಿಗೆ ಬೇಕಾಗಿದೆ, ಅದು ಇದು ಅಂತ. ಕೊನೆಗೆ ಸಿಗ್ನೇಚರ್ ನೋಡಿದ್ರೆ ನಿಮ್ಮ ತಂದೆಗೆ ಡೌಟ್ ಬರುತ್ತೆ, ನನ್ನ ಮಗಂದಿದ್ದಂಗಿಲ್ಲ ಅಥವಾ ಮಗಳದಿದ್ದಂಗಿಲ್ಲ, ಯಾರೋ ಬೇರೆಯವರು ಹೇಳಿದ್ದಾರೆ ಈ ಅಕೌಂಟಿಗೆ ದುಡ್ಡು ಹಾಕು ಅಂತ. ಅರ್ಥ ಆಗ್ತಾ ಇದೆಯಾ? ಈ ಥರ ಒಂದು ವ್ಯಾಲಿಡೇಷನ್ ಎಲ್ಲ ಮಾಡಬೇಕು ನಾವು ಅನ್ನೋದಕ್ಕೆ ದೇರ್ ಇಸ್ ಎ ಸ್ಟ್ರಕ್ಚರ್. ಓಕೆ, ವಿ ಯೂಸ್ ಟು ಫಾಲೋ ದಟ್ ಸೇಮ್ ಸ್ಟ್ರಕ್ಚರ್. ಇಲ್ಲೂ ಅಷ್ಟೇ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ ಅಂತ ಅಂದರೆ ಅದಕ್ಕೂ ಏನಿರುತ್ತೆ, ದೇರ್ ಇಸ್ ಎ ಸ್ಟ್ರಕ್ಚರ್, ಎಲ್ಲೆಲ್ಲಿ ಏನೇನು ಬರಿಬೇಕಾಗತ್ತೆ ಅಂತ. ಓಕೆನಾ? ಸೊ ಆ ಸ್ಟ್ರಕ್ಚರ್ ಏನಿದೆ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಅಂತ ನಾವು ನೋಡ್ತಾ ಹೋಗೋಣ. ಸೊ ವಿಚ್ ಸ್ಟ್ರಕ್ಚರ್ ವಿ ನೀಡ್ ಟು ಫಾಲೋ? ಸಿ, ಫಸ್ಟ್ ಏನು ಮಾಡ್ತೀವಿ ನಾವು ಅಂತ ಅಂದರೆ ಹೆಡರ್ ಫೈಲ್ಸ್ ಅಂತ ಹಾಕ್ಕೊಂತೀವಿ. ಹೆಡರ್ ಫೈಲ್ಸ್ ಅಂತ. ಈ ಹೆಡರ್ ಫೈಲ್ಸ್ನ ಹಾಕೊಂಡ್ಮೇಲೆ, ಈ ಹೆಡರ್ ಫೈಲ್ಸ್ ಅಂದರೆ ಬೇರೆ ಹತ್ರ ಎಲ್ಲೋ ಫೈಲ್ಸ್ ಇರುತ್ತೆ, ಅವುಗಳನ್ನ ನಮ್ಮ ಪ್ರೋಗ್ರಾಮಿಂಗಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋ ಅಂಥ ರೀತಿ ದಿಸ್ ಈಸ್ ನಥಿಂಗ್ ಬಟ್ ಹೆಡರ್ ಫೈಲ್. ಅದಾದಮೇಲೆ ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಮೈನ್ ಮೆಥಡ್ ಅಂತ ಕರಿತೀವಿ. ಪ್ರೋಗ್ರಾಮ್ ಸ್ಟಾರ್ಟಿಂಗ್
ದಟ್ ಈಸ್ ವಾಟ್ ಮೈನ್ ಮೆಥಡ್. ಓಕೆನಾ? ಸೊ ಇದರಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ನಮ್ಮ ಪ್ರೋಗ್ರಾಮ್ನ ಬರಿತಾ ಹೋಗ್ತೀವಿ. ದಿಸ್ ಈಸ್ ವಾಟ್ ಸ್ಟ್ರಕ್ಚರ್ ಆಫ್ ದಿ C++ ಪ್ರೋಗ್ರಾಮ್ ಇನ್ ಎ ಸಿಂಪಲ್ ಟರ್ಮ್. ಇಲ್ಲಿ ನಾನು ನಿಮಗೆ ತುಂಬ ಕಾಂಪ್ಲೆಕ್ಸ್ ಮಾಡ್ತಾ ಇಲ್ಲ, ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ ನಿಮಗೆ ಅಷ್ಟು ಕಾಂಪ್ಲೆಕ್ಸಿಟಿ ಬೇಕಾಗಿಲ್ಲ ಆ ಉದ್ದೇಶಕ್ಕೆ. ಸೊ ಇಲ್ಲಿ ಹೆಡರ್ ಫೈಲ್ಸ್ನ ಇನ್ಕ್ಲೂಡ್ ಮಾಡ್ಕೊತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೈನ್ ಫಂಕ್ಷನ್ ಅಂತ ಕರಿತೀವಿ, ಇದರೊಳಗಡೆ ಕಂಟೆಂಟ್ನ ಬರೆದಿರ್ತೀವಿ. ಓಕೆನಾ? ಸೊ ಇದಾದಮೇಲೆ ಹೆಡರ್ ಫೈಲ್ನ ಏನಕ್ಕೆ ಇನ್ಕ್ಲೂಡ್ ಮಾಡ್ಕೋಬೇಕು, ಇದು ನೆಕ್ಸ್ಟ್ ಪಾಯಿಂಟ್. ಸೊ ಕಾರಣ ಇಷ್ಟೇ, ಹೆಡರ್ ಫೈಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಏನಪ್ಪ ರೀಸನ್ ಅಂತ ಅಂದರೆ, ಸಿ ಹೋಪ್ಫುಲಿ ನಾನು ರೆಕಾರ್ಡಿಂಗ್ ಶುರು ಮಾಡಿಲ್ಲ ಅನಿಸುತ್ತೆ. ಲೆಟ್ ಸಿ, ಕ್ಲಿಕ್ ಹಿಯರ್ ಟು ಪಾಸ್. ನೋ, ಥಿಂಗ್ಸ್ ಆರ್ ಹ್ಯಾಪ್ನಿಂಗ್, ರೆಕಾರ್ಡ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಸೊ ವಾಟ್ ಹೆಡರ್ ಫೈಲ್ಸ್ ಅಂದರೆ ಏನು ಅಂತ, ಇಲ್ಲಿ ಕೆಳಗಡೆ ನಾನು ಯೂಸ್ ಮಾಡೋ ಅಂಥ ಕಂಟೆಂಟ್ ಇರುತ್ತೆ. ಇಲ್ಲಿ ಸುಮಾರು ಸ್ಟೇಟ್ಮೆಂಟ್ಸ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗೆ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಸ್ಟೇಟ್ಮೆಂಟ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಪ್ಪ ಅಂತ ಅಂದರೆ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಹೆಡರ್ ಫೈಲಲ್ಲಿ ಆ ಸ್ಟೇಟ್ಮೆಂಟ್ಸ್ನ ಆ ಫಂಕ್ಷನಾಲಿಟಿನ ಇನ್ಕ್ಲೂಡ್ ಮಾಡಿಕೊಂಡು ಕೆಳಗಡೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದು ಸಿನಾರಿಯೋ ಹೇಳ್ತೀನಿ ನಿಮಗೆ. ನಿಮ್ಮ ಕ್ಲಾಸ್ಗೆ ಯಾರೋ ಹೊಸದಾಗಿ ಅಡ್ಮಿಷನ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಅಡ್ಮಿಷನ್ ಆದಾಗ ನೀವೇನು ಮಾಡ್ತೀರಾ, ವಾಟ್ ನಿಮಗೆ ಬಂದು ಕ್ಲಾಸ್ ರೂಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಓಕೆ, ಇವರು ಹೆಸರಿದು, ಇಂಥ ಊರಿಂದ ಬಂದಿದ್ದಾರೆ, ಈ ಕಾಲೇಜಿಂದ ಬಂದಿದ್ದಾರೆ. ಸೊ ಇವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತ ಅಂದರೆ ದೇ ಯೂಸ್ ಟು ವಾಟ್ ಜಾಯಿನ್ ಆಗ್ತಾ ಇದ್ದಾರೆ BCom ಸೆಕೆಂಡ್ ಇಯರ್ಗೆ ಅಂದು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾರೆ. ಓಕೆನಾ? ಸೊ ಆವಾಗ ನಿಮಗೆ ಓಕೆ ಯಾರೋ ನ್ಯೂ ಕಮರ್ ಬಂದರು ಅಂತ ನೀವೇನು ಮಾಡ್ತೀರಾ, ನಿಮ್ಮ ಕ್ಲಾಸಲ್ಲಿ ಇನ್ಕ್ಲೂಡ್ ಮಾಡ್ಕೊತೀರಾ. ಕನ್ಸಿಡರ್ ಎ ಸಿನಾರಿಯೋ, ಸಪೋಸ್ ನೀವು ಕ್ಲಾಸಲ್ಲಿ ಇರ್ತೀರಾ, ನ್ಯೂ ಕಮರ್ ಬಂದು ಕೂತ್ಕೊಳ್ತಾರೆ. ಅವಾಗ ನಿಮ್ಗೊಂದು ಸ್ವಲ್ಪ ಕಸಿಬಿಸಿ ಆಗುತ್ತೆ, ಇದು ಕರೋನಾ ಟೈಮ್ ಬೇರೆ, ಯಾರೋ ಹಿಂಗೆ ಬೇರೆಯವ್ರು ಬಂದು ಕೂತಿದಾರಲ್ಲ ಅಂತ. ಸೊ ಅಲ್ಲಿಗೆ ಏನಾಗುತ್ತಪ್ಪ ಅಂದರೆ ವಿಚ್ ರಿಸಲ್ಟ್ಸ್ ಇನ್ ಮಾಲ್ ಫಂಕ್ಷನಿಂಗ್. ಅವ್ರು ಬಂದು ಕೂತ್ಕೊಂಡವ್ರು ಸ್ವಲ್ಪ ಕೆಮ್ಮಿದ್ರು ಅಂತಂದರೆ ಇನ್ನೂ ಮಾಲ್ ಫಂಕ್ಷನಿಂಗ್ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ಸೊ ಹಾಗಾಗಿ ನಾವೇನಾದ್ರೂ ಯೂಸ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ಅದನ್ನು ಮುಂಚೆ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಅದಕ್ಕೆ ಬಂದು ಆ ಹೊಸ ಸ್ಟೂಡೆಂಟ್ ಜಾಯ್ನ್ ಆಗಿರೋ ಸ್ಟೂಡೆಂಟ್ನ ಏನು ಮಾಡೋದಪ್ಪ ಅಂದರೆ ನಿಮಗೆ ಇಂಟ್ರಡ್ಯೂಸ್ ಮಾಡಿಸೋದು. ಇದೇ ಕೆಲಸನ ನಾವು ಪ್ರೋಗ್ರಾಮಿಂಗಲ್ಲೂ ಮಾಡ್ತೀವಿ. ಈ ಹೆಡರ್ ಫೈಲಲ್ಲಿ ಏನು ಮಾಡ್ತೀವಿ ನಾವು ಅಂತ ಅಂದರೆ, ಇಲ್ಲಿ ಕೆಳಗಡೆ ಯೂಸ್ ಮಾಡೋ ಅಂಥ ಕಾನ್ಸೆಪ್ಟ್ಸ್ ಇರುತ್ತಲ್ಲ, ಅದನ್ನು ಮೇಲ್ಗಡೆ ನಾವು ಈ ಥರದ್ದೆಲ್ಲ ಯೂಸ್ ಮಾಡ್ತೀವಿ ಅಂತ ಹೆಡರ್ ಫೈಲಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊತೀವಿ. ದಟ್ ಈಸ್ ನಥಿಂಗ್ ಬಟ್ ಹೆಡರ್ ಫೈಲ್ಸ್. ಗಾಟ್ ಇಟ್? ಸೊ ಇದಾದಮೇಲೆ ಮೈನ್ ಮೆಥಡಲ್ಲಿ ಏನಿರುತ್ತಪ್ಪ, ಕೋಡ್ ಇರುತ್ತೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ, ನಾವು ಒಂದು ಕೋಡು ಬರೆದ್ಬಿಟ್ಟು ಒಟ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಸುಮಾ ಎನ್. ಸೊ this is what the structure of C++ programming. ಸೊ ಲೇಟರ್ ನಾವು ನೋಡ್ತಾ ಬಂದರೆ ಇಲ್ಲಿ ನಾನು ನಿಮಗೆ ನೋಟ್ಸಲ್ಲಿ ಸ್ಟ್ರಕ್ಚರ್ ಏನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಟ್ಸ್ ಓಪನ್ ಆಗಿದೆ ಅಂದ್ಕೊಳ್ತೀನಿ ನಾನು ಇಲ್ಲಿ. ಸೊ ಇಲ್ಲಿ ಸ್ಟ್ರಕ್ಚರ್ ಹೇಳ್ತಾ ಇದ್ದಾನೆ ನೋಡಿ, ಇವಾಗ ಓಪನ್ ಆಗಿದೆಯಾ? ಸೊ ನೋಡ್ತಾ ಬನ್ನಿ, ಇದು ಇನ್ಕ್ಲೂಡ್ ಫೈಲ್ ಅಂತ ಇದೆ. ನೀವು ಎಕ್ಸಾಮಲ್ಲಿ 10 ಮಾರ್ಕ್ಸಿಗೆಲ್ಲ ಕೇಳ್ತಾರೆ ಇದನ್ನು. ಏನೋ ಇನ್ಕ್ಲೂಡ್ ಫೈಲ್ ಅಂದರೆ ಹೆಡರ್ ಫೈಲ್ ಇನ್ಕ್ಲೂಷನ್. ಅದಾದಮೇಲೆ ಕ್ಲಾಸ್ ಡಿಕ್ಲರೇಷನ್ ಅಂತ ಹೇಳ್ತೀವಿ. ಇಲ್ಲಿ ಕ್ಲಾಸಸ್ ಕಾನ್ಸೆಪ್ಟ್ಸು ನಿಮ್ಗೆ ಇಲ್ಲ, ಬಟ್ C++ ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಕ್ಲಾಸ್ ಡಿಕ್ಲರೇಷನ್ ಅಂತ ಒಂದು ಕ್ಲಾಸಸ್ ಅಂತ ಬರಿತೀವಿ. ಮೈನ್ ಫಂಕ್ಷನ್ ಹೆಂಗೆ ಬರೆದಿದ್ವು ಹಂಗೆ ನೀವು ಅದನ್ನು ಕ್ಲಾಸ್ ಡಿಕ್ಲರೇಷನ್ ಅಂತ ಹಾಗೆ ನೆನ್ಪಿಟ್ಕೊಂಡು ಹಾಗೆ ಬರೀರಿ, ನೋ ಪ್ರಾಬ್ಲಮ್. ಅದಾದಮೇಲೆ ಫಂಕ್ಷನ್ ಡೆಫಿನೇಷನ್ಸ್ ಅಂತ ಕರಿತೀವಿ, ಮೆಂಬರ್ ಫಂಕ್ಷನ್ ಡೆಫಿನೇಷನ್ಸ್ ಅಂತ ಅದು ಇರುತ್ತೆ. ಜೊತೆಗೆ ಮೈನ್ ಫಂಕ್ಷನ್ ಬರ್ಕೊತೀವಿ. ನಾನಿಲ್ಲಿ ನಿಮ್ಗೆ ಹೇಳಿದ್ದು ಯಾವುದಪ್ಪ ಅಂದರೆ ಬರೀ ಇನ್ಕ್ಲೂಡ್ ಫೈಲ್ಸು, ಮೈನ್ ಫಂಕ್ಷನ್, ಪ್ರೋಗ್ರಾಮ್. ಮಧ್ಯದಲ್ಲಿ 2 ಕಾನ್ಸೆಪ್ಟ್ ಹೇಳಲಿಲ್ಲ, ನೀವು ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ಇದು ಕ್ಲಾಸ್ ಡಿಕ್ಲರೇಷನ್ ಇರುತ್ತೆ, ಮತ್ತು ಈ ಕ್ಲಾಸಲ್ಲಿರೋ ಫಂಕ್ಷನ್ಸ್ನ ನಾವಿಲ್ಲಿ ಡಿಫೈನ್ ಮಾಡಿರ್ತೀವಿ. ಗಾಟ್ ಇಟ್? ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಟ್ರಕ್ಚರ್ ಆಫ್ C++ ಪ್ರೋಗ್ರಾಮ್.
ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದು ನೋಡೋದಾದ್ರೆ ವಾಟ್ ವಿ ಹ್ಯಾವ್ C++ ಕೀವರ್ಡ್ಸ್ ಅಂತ ಹೇಳ್ತಾ ಇದ್ದಾನೆ. C++ ಕೀವರ್ಡ್ಸ್ ಅಂತ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಒಂದಿಷ್ಟು ಕಾನ್ಸೆಪ್ಟ್ಸ್ನ ಹೇಳಬೇಕು. ಒಂದು ಪ್ರೋಗ್ರಾಮ್ ಅಂತ ತಗೊಂಡ್ರೆ ಒಂದು C++ ಪ್ರೋಗ್ರಾಮ್ ಅಂತಾನೆ ತಗೊಳ್ಳೋಣ. ಅವರ ಪಾಯಿಂಟ್ ಆಫ್ ಇಂಟ್ರೆಸ್ಟೆಡ್ ಟಾಪಿಕ್ C++ ಇರೋದ್ರಿಂದ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಒಂದು ಪ್ರೋಗ್ರಾಮ್ ಇದೆ, ಇದರಲ್ಲಿ ಏನೇನೋ ಸಿಂಬಲ್ಸ್ ಎಲ್ಲ ಬರುತ್ತೆ. ಯಾವ ಥರ ಬ್ರ್ಯಾಕೆಟ್ ಓಪನ್ ಆಗಿರುತ್ತೆ, ಕ್ಲೋಸ್ ಆಗಿರುತ್ತೆ, ಆಮೇಲೆ ಸಿ ಔಟ್ ಅಂತ ಬರುತ್ತೆ, ಇಲ್ಲಿ 2 ಲೆಸ್ಸರ್ ದೆನ್ ಸಿಂಬಲ್ ಇರುತ್ತೆ, ಆಮೇಲೆ ಸಿ ಇನ್ ಅಂತ ಬರುತ್ತೆ, ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ಸ್ 2 ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮೈನ್ ಅಂತ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪ್ಯಾರಂಥಸಿಸ್ ಇರುತ್ತೆ. ಈ ತರ ಎಲ್ಲ ಪ್ರೋಗ್ರಾಮ್ ಅಲ್ಲಿ ನೀವುಗಳು ಏನೇನೋ ನೋಡ್ತಾ ಹೋಗ್ತೀರಾ. ಏನಪ್ಪಾ ಇದು, ಒಟ್ಟು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ. ಅಫ್ಕೋರ್ಸ್ ಯಾರಿಗೂ ಅರ್ಥ ಆಗಲ್ಲ ಸ್ಟಾರ್ಟಿಂಗು. ಸೊ ಇವುಗಳನ್ನೆಲ್ಲ ನಾವೇನಂತ ಹೇಳ್ತೀವಿ ಕಲೆಕ್ಟಿವ್ ಆಗಿ ಅಂತ ಅಂದ್ರೆ ಟೋಕನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟೋಕನ್ಸ್. ಸೊ ಇದರಲ್ಲಿರೋ ಪ್ರತಿಯೊಂದು ಸ್ಪೆಷಲ್ ಸಿಂಬಲ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಅದನ್ನು ನಾವೇನಂತ ಕರಿತೀವಿ? ಟೋಕನ್ಸ್ ಅಂತ. ನಿಮಗೆ ಟೋಕನ್ ಅಂದರೆ ಏನು ಅಂತ ಯಾರಾದರೂ ಕೇಳಿದ್ರೆ ಸೊ ನೀವು ಹೇಳಬೇಕು ಟೋಕನ್ ಅಂದರೆ ಏನಪ್ಪ ಅಂದರೆ ಪ್ರೋಗ್ರಾಮಲ್ಲಿ ಇರೋ ಅಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನು ನಾವೇನಂತ ಕರಿತೀವಿ? ಟೋಕನ್ಸ್. ಆ ಟೋಕನ್ಸ್ ಇಂದನೇ ಏನಾಗಿರುತ್ತಪ್ಪ ಅಂತ ಅಂದರೆ ಪ್ರೋಗ್ರಾಮು ಫಾರ್ಮ್ ಆಗಿರುತ್ತೆ ಅಂತ ನೀವು ಹೇಳಬೇಕಾಗುತ್ತೆ. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಟೋಕನ್ಸ್ ಅಲ್ಲಿ ಎಷ್ಟು ಕ್ಲಾಸಿಫಿಕೇಶನ್ಸ್ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಟೋಕನ್ಸ್ ಅಲ್ಲಿ ಇರೋ ಕ್ಲಾಸಿಫಿಕೇಶನ್ಸ್ ಏನು? ಒಂದು ಕೀವರ್ಡ್ಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದನೇದು. ನೆಕ್ಸ್ಟ್ ಬಂದ್ಬಿಟ್ಟು ಐಡೆಂಟಿಫೈಯರ್ಸ್ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಅಂದ್ರೆ ವಾಟ್ ಆಪರೇಟರ್ಸ್ ಅಂತ ಹೇಳ್ತಾರೆ. ಲೇಟರ್ ಸ್ಪೆಷಲ್ ಸಿಂಬಲ್ಸ್ ಅಂತ ಹೇಳ್ತಾರೆ. ಸೊ ಲೇಟರ್ ವಾಟ್ ಸ್ಪೆಷಲ್ ಸಿಂಬಲ್ಸ್, ಆಪರೇಟರ್ಸ್, ಐಡೆಂಟಿಫೈಯರ್ಸ್, ಕಾನ್ಸ್ಟೆಂಟ್ಸ್ ಅಂತ ಹೇಳ್ತಾರೆ. ಸೊ ಇವುಗಳೆಲ್ಲ ಏನಪ್ಪಾ ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಇರೋಂಥ ಬೇರೆ ಬೇರೆ ಪಾರ್ಟ್ಗಳು. ಇವುಗಳನ್ನ ಕಲೆಕ್ಟಿವ್ ಆಗಿ ನಾವು ಏನಂತ ಕರಿತೀವಿ? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟೋಕನ್ಸ್ ಅಂತ. ಇದರಲ್ಲಿ ಫಸ್ಟ್ ಯಾವ್ದು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಕೀವರ್ಡ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಯಾವ್ದು ಹೇಳ್ತಾ ಇದ್ದಾರೆ? ಕೀವರ್ಡ್ ಅಂತ. ಏನು ಕೀವರ್ಡ್ ಅಂದ್ರೆ ನೆನ್ಪಿಟ್ಕೋಬೇಕು, ಅರ್ಥ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳೋದೇನಿಲ್ಲ ಇದರಲ್ಲಿ. ಸೊ ನಿಮ್ ಪ್ರಕಾರ ಕಾಲೇಜ್ ಅಂದ್ರೆ ಏನ್ ನಿಮ್ ತಲೆಗೆ ಬರುತ್ತೆ? ನಿಮ್ಮ ಥಾಟ್ ಏನಿರುತ್ತೆ ಕಾಲೇಜ್ ಅಂದ್ರೆ? ಸೊ ಸಮಥಿಂಗ್ ವಾಟ್? ಕಾಲೇಜ್ ಅಂದ್ರೆ ನಿಮ್ಮ ತಲೆಗೆ ಯಾವ ರೀತಿ ಒಂದು ಕಾನ್ಸೆಪ್ಟ್ ಬರುತ್ತಪ್ಪ ಅಂದ್ರೆ ಕಾಲೇಜ್ ಅಂದ್ರೆ ಒಂದು ಬಿಲ್ಡಿಂಗ್ ಇರುತ್ತೆ. ಸೊ ಈ ಬಿಲ್ಡಿಂಗ್ ಅಲ್ಲಿ ಒಂದಿಷ್ಟು ಕ್ಲಾಸ್ ರೂಮ್ಗಳಿರ್ತವೆ. ಇಲ್ಲಿ ಸ್ಟೂಡೆಂಟ್ಸು ಪಾಠ ಕೇಳ್ತಾ ಇರ್ತಾರೆ. ಅಂದ್ರೆ ನಿಮಗೆ ಒಂದು ಕಾಲೇಜ್ ಅಂತ ಅನ್ನೋದು ಒಂದು ಕೀವರ್ಡ್ ಅಂತ ನಾವು ತಗೊಂಡ್ರೆ ಕಾಲೇಜ್ ಹಿಂಗೆ ಇರುತ್ತೆ ಅನ್ನೋದು ಏನಿದೆಯಪ್ಪ ಅಂತ ಅಂದ್ರೆ ಒಂದು ಇಮ್ಯಾಜಿನೇಷನ್ ಇದೆ. ಓಕೆ, ಬಿಕಾಸ್ ಕಾಲೇಜ್ ಹಿಂಗೆ ಇರುತ್ತೆ ಅನ್ನೋದು ನಮಗೆ ಮುಂಚೆಯಿಂದನೂ ಅರ್ಥ ಆಗ್ತಾ ಬಂದಿದೆ. ಅದೇ ರೀತಿ ಹೋಟೆಲ್ ಅಂತ ಹೇಳ್ತೀನಿ ನಾನು. ಹೋಟೆಲ್ ಅಂದ್ರೆ ಹೆಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಇಲ್ಲೂ ಸಹ ಒಂದು ಬಿಲ್ಡಿಂಗ್ ಇರುತ್ತೆ, ಈ ತರ ಪಾರ್ಟಿಷನ್ ಮಾಡಿರ್ತಾರೆ, ಇಲ್ಲಿ ಟೇಬಲ್ ಹಾಕಿರ್ತಾರೆ, ಇಲ್ಲೆಲ್ಲ ಒಂದು ಹತ್ರ ಕಿಚನ್ ಇರುತ್ತೆ, ಇಲ್ಲಿ ಅಡುಗೆ ಮಾಡ್ತಿರ್ತಾರೆ, ಇಲ್ಲಿ ಕುತ್ಕೊಂಡು ತಿಂತಿರ್ತಾರೆ. ಸೊ ಕೊನೆಗೆ ಇಲ್ಲೊಬ್ಬ ಕ್ಯಾಶಿಯರ್ ಇರ್ತಾನೆ, ಇವರಿಗೆ ದುಡ್ಡು ಕೊಟ್ಟು ನಾವು ಹೊರಗಡೆ ಹೋಗ್ಬೇಕು. ಗಾಟ್ ಇಟ್? ಸೊ ದಿಸ್ ಈಸ್ ವಾಟ್ ಹೋಟೆಲ್.
ಅದೇ ರೀತಿ ಒಂದಿಷ್ಟು ಪದಗಳನ್ನ ಹೇಳಿದ್ರೆ ನಿಮಗೆ ಅದರದ್ದೇ ತನ್ನದೇ ಆದ ಆ ಪದಗಳಿಗೆ ತಕ್ಕಂಥ ಮೀನಿಂಗು, ಅದಕ್ಕೆ ಸರಿಯಾದಂಥ ಇಮ್ಯಾಜಿನೇಷನ್ನು ನಿಮ್ಮ ತಲೆಯಲ್ಲಿ ಏನಾಗ್ತಾ ಹೋಗುತ್ತಪ್ಪ ಅಂತ ಅಂದರೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಏನಂತ ಕರಿತೀವಿ, ಈ ಥರ ಪದಗಳನ್ನ ಕೀವರ್ಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೀವರ್ಡ್ಸ್ ಅಂತ. ಸಪೋಸ್ ನಾನಿಲ್ಲಿ ಏನೋ ಸ್ನೇಕ್ ಅಂತ ಹೇಳ್ತೀನಿ, ಅಥವಾ ಸ್ನೇಕ್ ಅಥವಾ ಹಾವು ಅಂತ ಹೇಳ್ತೀನಿ. ಸ್ನೇಕ್ ಅಂದ ತಕ್ಷಣ ನಿಮ್ಮ ಇಮ್ಯಾಜಿನೇಷನ್ ಹೆಂಗಿರುತ್ತಪ್ಪ, ಹಿಂಗೇನೋ ಒಂದು ಪ್ರಾಣಿ ಇರುತ್ತೆ, ತೆಳ್ಳಗೆ ಹರ್ಕೊಂಡು ಹೋಗುತ್ತೆ, ಅದಕ್ಕೆ ಕಚ್ಚಿದ್ರೆ ಏನಾಗ್ತೀವಿ ನಾವು? ಸತ್ತೋಗ್ತೀವಿ ಅಂತ. ದಿಸ್ ಈಸ್ ವಾಟ್ ಯುವರ್ ಇಮ್ಯಾಜಿನೇಷನ್, ಹೌದಾ? ಸೊ ಇಲ್ಲಿ ಸ್ನೇಕ್ ಅಂದರೆ ಇದೇ ಥರ ಇಮ್ಯಾಜಿನೇಷನ್ ಏನಕ್ಕೆ ಬರ್ತಾ ಇದೆ ಅಂದರೆ, ಸಣ್ಣ ಮಕ್ಕಳಿಂದನೂ ಹೇಳ್ಕೊಟ್ಟಿರ್ತಾರೆ ಸ್ನೇಕ್ ಅಂದರೆ ಹಿಂಗಿರುತ್ತೆ. ದಟ್ ಈಸ್ ವಾಟ್ ಕೀವರ್ಡ್. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ರೀತಿ ಇಲ್ಲಿ ರೂಟ್ ಅಂತ ಬನ್ನಿ. ರೂಟ್ ಅಂದ್ರೆ ಏನಂತಪ್ಪ ಹೇಳ್ಬೋದು? ಇದು ಒಂದು ಗಿಡ ಅಂದ್ರೆ ಆ ಗಿಡದ್ದು ಬೇರ್ಗಳಿರುತ್ತಲ್ಲ, ಇದನ್ನೆಲ್ಲ ನಾವೇನಂತ ಕರಿತೀವಿ? ರೂಟ್ ಅಂತ ಕರಿತೀವಿ, ಹೌದಾ? ಇಲ್ಲಿ ಪಾಯಿಂಟ್ ಆಫ್ ಡಿಸ್ಕಷನ್ ಏನಪ್ಪಾ ಅಂತ ಅಂದ್ರೆ, ಕೀವರ್ಡ್ ಅಂತ ಅಂದ್ರೆ ಪ್ರೋಗ್ರಾಮಿಂಗ್ ಅಲ್ಲಿ ಅದಕ್ಕೆ ತನ್ನದೇ ಆದ ನಿರ್ದಿಷ್ಟವಾದ ಅರ್ಥ ಇರುತ್ತೆ. ಅದನ್ನ ಆ ಪರ್ಪಸ್ಸಿಗೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಯೂಸ್ ಮಾಡಬೇಕು. ಇಲ್ಲಿ ಕಾಲೇಜ್ ಅಂತ ಅಂದ್ರೆ ನಿರ್ದಿಷ್ಟವಾಗಿರುವಂತ ಅರ್ಥ ಇರುತ್ತೆ. ನೀವುಗಳು ಒಟ್ಟ ತಿಂಡಿ ತಿನ್ಲಿಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಹೋಟ್ಲಿಗೆ ಹೋಗೋಣ ಅಂತಿರೋ ಹೊರತು ಕಾಲೇಜ್ಗೆ ಹೋಗೋಣ ಅಂತ ಅನ್ನಲ್ಲ. ಸೊ ನೀವು ಬಾರಪ್ಪ ಕಾಲೇಜಿಗೆ ಟೈಮ್ ಆಯ್ತು, ಅಲ್ಲಿ ಕ್ಲಾಸಸ್ ಶುರುವಾಗಿರುತ್ತೆ ಅಂತ ಹೇಳಿದ್ರೆ ವೆಲ್ ಅಂಡ್ ಗುಡ್. ನೀವೆಲ್ಲಾದ್ರೂ ಬಾರಪ್ಪ ಹೋಟ್ಲಿಗೆ ಹೋಗೋಣ, ಅಲ್ಲಿ ಕ್ಲಾಸಸ್ ಶುರುವಾಗಿರುತ್ತೆ ಅಂತ ಅಂದ್ರೆ ಸಮಥಿಂಗ್ ರಾಂಗ್ ವಿತ್ ಯು. ಗಾಟ್ ಇಟ್? ಸೊ ಇಲ್ಲಿ ಸ್ನೇಕ್ ಅಂತ ಹೇಳಿದ ತಕ್ಷಣ ನಮ್ಗೇನು ಇರುತ್ತಪ್ಪ ಅಂದ್ರೆ ದಿರ್ ಇಸ್ ಎ ಸೆನ್ಸ್ ಆಫ್ ಫಿಯರ್. ನೀವು ಸ್ನೇಕ್ ಅಂತ ಹೇಳಿದ ತಕ್ಷಣ ಹೌದಾ ತುಂಬಾ ಚೆನ್ನಾಗಿರುತ್ತಾ, ಅದನ್ನ ನಾನು ಹಿಡ್ಕೊಂಡು ಏನ್ ಮಾಡ್ತೀನಪ್ಪ ಅಂದ್ರೆ ನನ್ನ ಜೇಬೊಳಗೆ ಹಾಕೊಂತೀನಿ ಅಂತ ಅಂದ್ರೆ ಸಮಥಿಂಗ್ ರಾಂಗ್ ವಿತ್ ಯು. ಏನಕ್ಕೆ ಅಂದ್ರೆ ಆ ಕೀವರ್ಡ್, ಆ ಪದಗಳಿಗೆ ನಿರ್ದಿಷ್ಟವಾದ ಮೀನಿಂಗ್ ಇದೆ, ಅವುಗಳಿಗೆ ತಕ್ಕಾಗೆ ನಾವು ಬಿಹೇವ್ ಮಾಡಬೇಕು. ಇಲ್ಲೂ ಅಷ್ಟೇ, ಪ್ರೋಗ್ರಾಮಿಂಗ್ ಅಲ್ಲಿ ಸುಮಾರು ಕೀವರ್ಡ್ಸ್ ಬರುತ್ತೆ. ಆ ಕೀವರ್ಡ್ಗಳಿಗೆ ನಿರ್ದಿಷ್ಟವಾಗಿರುವಂತಹ ಮೀನಿಂಗ್ ಇರುತ್ತೆ. ಅದಕ್ಕೆ ತಕ್ಕಂಗೆ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಬಿಹೇವ್ ಮಾಡ್ಬೇಕಾಗತ್ತೆ. ಆ ಪದಗಳನ್ನ ಅಲ್ಲೇ ಯೂಸ್ ಮಾಡ್ಬೇಕಾಗತ್ತೆ. ಅವುಗಳು ಏನು ನಿರ್ದಿಷ್ಟವಾಗಿರೋ ಕೆಲಸ ಇರುತ್ತೆ, ಆ ಕೆಲಸನ ಏನ್ ಮಾಡುತ್ತೆ? ಪರ್ಫಾರ್ಮ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ನಥಿಂಗ್ ಬಟ್ ಕೀವರ್ಡ್. ಅರ್ಥ ಆಗಿದೆಯೇನಪ್ಪ ಕೀವರ್ಡ್ ಅಂತ ಅಂದ್ರೆ? ಅದಿತಿ ಜಿ ಆರ್, ಅಕ್ನಾಲೆಡ್ಜ್ಮೆಂಟ್ ಏನಿಲ್ಲ, ಪ್ರಾಬಬಲಿ ಜಸ್ಟ್ ಪ್ರೆಸೆನ್ಸ್ ಇದೆ ಅನ್ಸುತ್ತೆ ಅಷ್ಟೇ. ಇಲ್ಲಿ ಅಭಿಷೇಕ್ ಎನ್ ಎಸ್ ಕೀವರ್ಡ್. ಅರ್ಥ ಆಗಿದೆಯಾ ಕೀವರ್ಡ್ ಅಂದ್ರೆ ಏನು ಅಂತ? ಅರ್ಥ ಆಗಿದೆಯೇನಪ್ಪ ಕೀವರ್ಡ್ ಅಂದ್ರೆ ಏನು ಅಂತ? ಓಕೆ. ಸೊ ಇದರಲ್ಲಿ ಯಾವ್ಯಾವ ಕೀವರ್ಡ್ಸ್ ಇದಾವೆ ಅಂತ ನಾವು ನೋಡ್ತಾ ಹೋಗೋಣ. ಅವುಗಳನ್ನೆಲ್ಲ ನಾವು ಬಯಾಟ್ ಮಾಡಿ ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಅಕೌಂಟಿಂಗಿಗೆ ಬಂದ್ರೇನೆ ಸಾವಿರಾರು ಕೀವರ್ಡ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಕ್ರೆಡಿಟ್ ಅಂದ್ರೆ ಏನು, ಡೆಬಿಟ್ ಅಂದ್ರೆ ಏನು ಅಂತ. ಸೊ ಕ್ರೆಡಿಟ್ ಅಂದ್ರೆ ನಿರ್ದಿಷ್ಟವಾಗಿರೋ ಮೀನಿಂಗ್ ಇರುತ್ತೆ, ಡೆಬಿಟ್ ಅಂದ್ರೆ ನಿರ್ದಿಷ್ಟವಾಗಿರೋ ಮೀನಿಂಗ್ ಇರುತ್ತೆ. ಸಂಡ್ರಿ ಡೆಟಾರ್ಸ್ ಅಂದ್ರೆ ನಿರ್ದಿಷ್ಟವಾಗಿರೋ ಮೀನಿಂಗ್ ಇರುತ್ತೆ, ಸಂಡ್ರಿ ಕ್ರೆಡಿಟಾರ್ಸ್ ಅಂದ್ರೆ ನಿರ್ದಿಷ್ಟವಾಗಿರೋ ಮೀನಿಂಗ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಿಮ್ಮ ಕಾಮರ್ಸ್ ಅಲ್ಲಿ ಯಾವ ರೀತಿ ಒಂದಿಷ್ಟು ನಿರ್ದಿಷ್ಟವಾಗಿರೋ ಪದಗಳಿದಾವೋ, ಅದೇ ರೀತಿ ಪ್ರೋಗ್ರಾಮಿಂಗ್ ಅಲ್ಲೂ ಸಹ ನಿರ್ದಿಷ್ಟವಾಗಿರೋ ಪದಗಳಿದೆ. ಆ ನಿರ್ದಿಷ್ಟವಾಗಿರೋ ಪದಗಳು ತನ್ನದೇ ಆದ ಕೆಲಸವನ್ನ, ತನ್ನದೇ ಆದ ಅರ್ಥವನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಕನ್ವೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಬರೋದಾದ್ರೆ ಯಾವ ಕೀವರ್ಡ್ಸ್ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಬರೋಣ. ಸೊ ಲೆಟ್ಸ್ ಶೇರ್ ದಿ ನೋಟ್ಸ್. ನೋಡ್ತಾ ಬನ್ನಿ. ಸೊ ಬಿಲೋ ಇಸ್ ದಿ ಲಿಸ್ಟ್ ಆಫ್ ಕೀವರ್ಡ್ಸ್ ವಿಚ್ ಸಪೋರ್ಟೆಡ್ ಇನ್ C++ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ಯಾವ್ದು ಕೀವರ್ಡ್ಸು? ಇಷ್ಟೆಲ್ಲ ಕೀವರ್ಡ್ಸ್ ಇದಾವೆ, ಸುಮಾರು ಒಂದು 52-60 ಕೀವರ್ಡ್ಸ್ ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಒಂದಿಷ್ಟೇ 1-2-3 ಆ್ಯಡ್ ಆಗಿರ್ಬೋದು. ಸೊ ಇವಾಗ ಒಂದಿಷ್ಟು ಕೀವರ್ಡ್ಸ್ನ ನೀವುಗಳು ಲಾಸ್ಟ್ MS Excel ಅಲ್ಲಿ ನೋಡಿದ್ರಿ. C++ಗೂ MS Excelಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಬಟ್ ಅಲ್ಲೂ ಸ್ವಲ್ಪ ಪ್ರೋಗ್ರಾಮಿಂಗ್ನ ಮಾಡಿದ್ರಿ ನೀವು. ಸೊ ಇಲ್ಲಿ ನೋಡ್ತಾ ಬಂದ್ರೆ
ಇಫ್ ಅಂತ ನೀವು ಅಲ್ಲೇ ಯೂಸ್ ಮಾಡಿದ್ರಿ MS Excel ಅಲ್ಲಿ. ಗಾಟ್ ಇಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಬೇರೆ ಏನೋ ಯೂಸ್ ಮಾಡ್ಕೊಂಡಿದ್ವಿ ನಾವು, ಒಂದಿಷ್ಟು ಆಪರೇಟರ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ವಿ. ಇಫ್ ಬಿಟ್ರೆ ಮತ್ತೆ ಯಾವುದು ಯೂಸ್ ಮಾಡಿಲ್ಲ ಅನ್ಸುತ್ತೆ ನಾವಲ್ಲಿ. ಎಲ್ಸ್ ಅನ್ನೋದನ್ನ ನಾನು ಹೇಳಿದ್ದೆ ನಿಮಗೆ. ಗಾಟ್ ಇಟ್. ಸೊ ಇಲ್ಲಿ ಇಫ್ ಎಲ್ಸ್ ಅನ್ನೋದು ನಿಮಗೆ ಪ್ರಾಬಬಲಿ ಗೊತ್ತಿರೋ ಅಂತ ಕೀವರ್ಡ್ಸ್ ಅಂತ ಹೇಳ್ಬೋದು. ಇಲ್ಲಿ ಇದೇ ರೀತಿ ಸುಮಾರು ಕೀವರ್ಡ್ಸ್ ಇದೆ. ಗಾಟ್ ಇಟ್. ಈ ಕೀವರ್ಡ್ಸ್ ನಿರ್ದಿಷ್ಟವಾಗಿರೋ ಕೆಲಸ ಮಾಡುತ್ತೆ. ಏನೇನು ಕೆಲಸ ಮಾಡುತ್ತೆ ಅನ್ನೋದು ನಿಮ್ಮ ಸಿಲೆಬಸ್ಸಿಗೆ ತಕ್ಕಂಗೆ ನಾನೇನು ಮಾಡ್ತಾ ಹೋಗ್ತೀನಿ ಅಂದರೆ ಆ ಕೀವರ್ಡ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಗೆಟಿಂಗ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐಡೆಂಟಿಫೈಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಐಡೆಂಟಿಫೈಯರ್ಸ್ ಅಂತ ಅಂದರೆ ನೆನ್ಪಿಟ್ಕೋಬೇಕಾಗತ್ತೆ ಅಥವಾ ಅರ್ಥ ಮಾಡ್ಕೋಬೇಕಾಗತ್ತೆ. ನೆನ್ಪಿಟ್ಕೊಳ್ಳೋದೇನಿಲ್ಲ ಇದರಲ್ಲಿ. ಐ ವಿಲ್ ಎಕ್ಸ್ಪ್ಲೈನ್ ದಟ್ ವಾಟ್ ಯು ಮೀನ್ ಬೈ ಐಡೆಂಟಿಫೈಯರ್ಸ್ ಅಂತ. ನೋಡ್ತಾ ಬನ್ನಿ. ಇಲ್ಲಿ ಸಪೋಸ್ there is a boy. ಸೊ ಇಲ್ಲೊಬ್ರು ಇದ್ದಾರೆ. ಇವರಿಗೆ ನಾವು ಕರಿಬೇಕಪ್ಪ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಅವ್ರ ಹೆಸರನ್ನ ಉಪಯೋಗಿಸ್ತೀವಿ. ಅಮರ್ ಅಂತ. ಲೆಟ್ಸ್ ಕನ್ಸಿಡರ್ ಅಮರ್. ಗಾಟ್ ಇಟ್. ಅಮರ್ ಅನ್ನೋದೇನು, ಈ ವ್ಯಕ್ತಿಗೆ ಇಟ್ಟಂತಹ ಹೆಸರು. ಈ ವ್ಯಕ್ತಿನ ಐಡೆಂಟಿಫೈ ಮಾಡೋದಕ್ಕೆ ಇಟ್ಟಂತಹ ಹೆಸರು. ದಟ್ ಈಸ್ ನಥಿಂಗ್ ಬಟ್ ಅಮರ್. ಸೊ ಇದೇ ರೀತಿ ಪ್ರೋಗ್ರಾಮಿಂಗ್ ಅಲ್ಲಿ ವೇರಿಯಬಲ್ಸ್ ಬರುತ್ತೆ, ಫಂಕ್ಷನ್ಸ್ ಅಂತ ಬರುತ್ತೆ. ಇವುಗಳಿಗೆಲ್ಲ ನಾವು ಹೆಸರು ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅರೇಸ್ ಅಂತ ಬರುತ್ತೆ. ಸೊ ಇವುಗಳಿಗೆಲ್ಲ ಹೆಸರು ಕೊಡಬೇಕಾಗತ್ತೆ. ಈ ಹೆಸರು ಕೊಡಬೇಕಪ್ಪ ಅಂದರೆ ನಮಗೆ ಒಂದಿಷ್ಟು ರೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ಹೆಸರು ಕೊಡಬೇಕಾಗತ್ತೆ. ಆ ರೂಲ್ಸ್ನ ಯೂಸ್ ಮಾಡ್ಕೊಂಡು ಹೆಸರು ಕೊಡ್ತೀವಲ್ಲ, ಸೊ ಅವುಗಳಿಗೆ ನಾವು ಐಡೆಂಟಿಫೈಯರ್ಸ್ ಅಂತ ಹೇಳ್ತೀವಿ ನಾವು. ಅರ್ಥ ಆಗ್ತಾ ಇದೆಯಾ? ಇಲ್ಲೂ ನಮಗೆ ಹೆಸರು ಕೊಟ್ಟಿದ್ದಾರೆ. ಯಾವ ರೀತಿ ಹೆಸರು ಕೊಟ್ಟಿದ್ದಾರೆ ನೋಡ್ತಾ ಬನ್ನಿ. ರಘು ಅಂತ ಹೆಸರು ಕೊಟ್ಟಿದ್ದಾರೆ. ನನಗೆ ನಮ್ಮ ತಂದೆ ತಾಯಿಗಳು ಇಟ್ಟಿರೋದೇನಪ್ಪ, ರಘು ಜಿ ಫಾರ್ ನಮ್ಮ ಅಪ್ಪನ ಹೆಸರು ಗುರುಮೂರ್ತಿ ಅಂತ. ಅದೇ ರೀತಿ ಇಲ್ಲಿ ಅಮರ್ ಕೆ ಅಂತ ಹೆಸರಿದೆ ಅಂತ ಅಂದ್ಕೊಳ್ಳಿ. ಕೆ ಫಾರ್ ವಾಟ್, ಫಾದರ್ ನೇಮ್. ಗಾಟ್ ಇಟ್. ಸೊ ಇಲ್ಲಿ ಏನಾಗ್ತಾ ಇದೆ, ಹೆಸರುಗಳನ್ನ ಮೆನ್ಷನ್ ಮಾಡೋದಕ್ಕೆ, ಒಂದು ಮಗುಗೆ ಹೆಸರು ಇಡಬೇಕಪ್ಪ ಅಂತ ಅಂದರೆ ನಿರ್ದಿಷ್ಟವಾಗಿರೋ ರೂಲ್ಸ್ನ ನಮಗೆ ಗೊತ್ತಿಲ್ಲದಲೆ ನಾವು ಫಾಲೋ ಮಾಡ್ತಾ ಇದ್ದೀವಿ. ಯಾವ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀವಿ? ನೇಮ್ಸಲ್ಲಿ ಆಲ್ಫಾಬೆಟ್ಸ್ ಇರಬೇಕು. ಆಯ್ತಾ? ಅದನ್ನು ಬಿಟ್ಟು ಈ ಥರ ಹೆಸರು ಕೊಡಲ್ಲ ನಾವು. 75 ರಘು, 01 ಅಮರ್. ನಾವೇನಾದರೂ ಹೆಸರು ಕೊಡ್ಬೇಕಾದ್ರೆ ನಂಬರ್ಸ್ ಇನ್ಕ್ಲೂಡ್ ಮಾಡ್ಕೊತೀವಾ? ಇಲ್ಲ. ಏನು ಮಾಡ್ತಾ ಇದ್ದೀವಿ, ಬರೀ ಕ್ಯಾರೆಕ್ಟರ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ಯಾವ್ದಾದ್ರು ಸ್ಪೆಷಲ್ ಸಿಂಬಲ್ಸ್ ಯೂಸ್ ಮಾಡ್ಕೊತಾ ಇದ್ದೀವಾ? ಸಮಥಿಂಗ್ ಲೈಕ್ ರಘು ಅಂಡರ್ಸ್ಕೋರ್, ರಘು @ ಈ ಥರ ಸ್ಪೆಷಲ್ ಸಿಂಬಲ್ಸ್ ಯೂಸ್ ಮಾಡ್ತಾ ಇಲ್ಲ. ಒಂದು ಅರ್ಥ ಮಾಡ್ಕೋಬೇಕು, ನಾವು ಹೆಸರು ಕೊಡ್ಬೇಕು, ನಮಗೆ ನಾವು ಹೆಸರು ಕೊಟ್ಕೋಬೇಕಪ್ಪ ಅಂದರೆ ನಮ್ಮ ಪೇರೆಂಟ್ಸ್ ಹೆಸರು ಇಟ್ಟಿದಾರಲ್ಲ, ಒಂದಿಷ್ಟು ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಅವ್ರಿಗೂ ನಮಗೂ ರೂಲ್ಸಲ್ಲಿ ಡಿಫ್ರೆನ್ಸ್ ಇದೆ. ಸೊ ಅವ್ರು ಏನು ಮಾಡ್ತಾರೆ, ಅವನು ಯಾರು ಇಂಗ್ಲೆಂಡ್ ಕ್ರಿಕೆಟರ್ ಇದಾನಲ್ಲ, ಜೋ ರೂಟ್. ಓಕೆ, ರೂಟ್ ಅಂದರೆ ಏನಪ್ಪ, ನಿರ್ದಿಷ್ಟವಾಗಿರೋ ಮೀನಿಂಗ್ ಇದೆ. ಏನಂತ? ಗಿಡದ ಬೇರ್ಗಳು ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಇವನ ಹೆಸರು ಏನು ಕೊಟ್ಕೊಂಡಿದ್ದಾನೆ, ಜೋ ರೂಟ್ ಅಂತ. ಇನ್ನೊಬ್ಬ ಅಲ್ಲಿ ಫಾಸ್ಟ್ ಬೌಲರ್ ಇದ್ದ, ಸೈಡ್ ಬಾಟಮ್ ಅಂತ ಅವನ ಹೆಸರು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅವ್ರ ಹೆಸರುಗಳು ಈ ತರ ಕೊಟ್ಕೊಂತ ಇದಾರಪ್ಪ ಅಂತ ಅಂದ್ರೆ ಇವುಗಳೆಲ್ಲ ಸೈಡ್ ಬಾಟಮ್ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಏನಪ್ಪಾ ಅಂತ ಅಂದ್ರೆ ಆ ಸೈಡ್ ಅಲ್ಲಿರೋ ಮೂಲೆ ಅಂತ. ಜೋ ರೂಟ್ ಅಂದ್ರೆ ಬೇರು ಅಂತ. ಸೊ ಇವುಗಳೆಲ್ಲ ಕೀವರ್ಡ್ಸ್ ಆಗುತ್ತೆ, ನಿರ್ದಿಷ್ಟವಾಗಿರೋ ಅರ್ಥ ಇದೆ. ಬಟ್ ಅವುಗಳನ್ನ ನಾವು ನಾಮಪದಗಳಿಗೆ ಕೊಟ್ಕೊಂಡ್ರೆ ಏನಾಗುತ್ತಪ್ಪ ಅಂತ ಅಂದ್ರೆ ವಿಚ್ ರಿಸಲ್ಟ್ಸ್ ಇನ್ ಎರರ್. ಬಟ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಕೊಡ್ತಾರೆ, ಡ್ಯೂ ಟು ವಾಟ್, ಅವರ ಲ್ಯಾಂಗ್ವೇಜ್ ಅಲ್ಲಿ ಇರೋಂತಹ ವಾಟ್ ಅದೆಲ್ಲ ಏನಂತ ಹೇಳ್ಬೋದು, ಅಷ್ಟು ಪ್ರಬುದ್ಧವಾಗಿ ಸಮೃದ್ಧವಾಗಿ ಲ್ಯಾಂಗ್ವೇಜ್ ಇಲ್ಲ. ಹಾಗಾಗಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಆ ಥರ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ರೂಲ್ಸ್ ಏನೇನಿದೆ ಐಡೆಂಟಿಫೈಯರ್ಸ್ಗೆ ಪ್ರೋಗ್ರಾಮಿಂಗ್ ಅಲ್ಲಿ ಹೆಸರು ಕೊಡಬೇಕು ಅಂತ ಅಂದ್ರೆ ರೂಲ್ಸ್ ಏನೇನಿದೆ ಅಂತ. ಸೊ ಸ್ಟಾರ್ಟಿಂಗು
ಆಲ್ಫಾಬೆಟ್ ಇಂದ ಶುರು ಆಗಬೇಕು. ಎ ಇಂದ ಹಿಡಿದ್ಬಿಟ್ಟು ಸ್ಮಾಲ್ ಎ ಇಂದ ಹಿಡಿದ್ಬಿಟ್ಟು ಸ್ಮಾಲ್ ಎ ಇಂದ ಹಿಡಿದು ಸ್ಮಾಲ್ ಝೆಡ್, ಕ್ಯಾಪಿಟಲ್ ಎ ಇಂದ ಹಿಡಿದು ಕ್ಯಾಪಿಟಲ್ ಝೆಡ್, ಜೊತೆಗೆ ವಾಟ್ ಅಂಡರ್ ಸ್ಕೋರ್ ಇಂದನೂ ಶುರು ಆಗ್ಬೋದು. ಒಂದು ವೇರಿಯೇಬಲ್ಗೆ ಹೆಸರು ಕೊಡ್ತಾ ಇದ್ದೀರಿ ಅಂದ್ರೆ ಅಂಡರ್ ಸ್ಕೋರ್ ಎ ಕೊಡ್ಬೋದು, ಇಲ್ಲ ಬರೀ ಎ ಕೊಡ್ಬೋದು, ಕ್ಯಾಪಿಟಲ್ ಎ ಕೊಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ಸ್ನ ಯೂಸ್ ಮಾಡೋದಾದ್ರೆ ಇವುಗಳ ಆದ್ಮೇಲೆ ನಂಬರ್ಸ್ನ ಯೂಸ್ ಮಾಡ್ಬೋದು. ಯಾವ ರೀತಿ A9, B10 ಈ ತರ ನಂಬರ್ಸ್ನ ಬೇಕಿದ್ರೆ ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ರೀತಿ ಸ್ಪೆಷಲ್ ಸಿಂಬಲ್ಸ್ ಅಂದ್ರೆ ಪರ್ಸೆಂಟೇಜ್, ಆಂಪರ್ಸೆಂಟ್, ವಾಟ್ ಇಸ್ ದಟ್, ಫಾರ್ವರ್ಡ್ ಸ್ಲ್ಯಾಶ್, ಬ್ಯಾಕ್ ಸ್ಲ್ಯಾಶ್, ಇವುಗಳನ್ನೆಲ್ಲ ಏನು ಮಾಡೋಂಗಿಲ್ಲ, ಯೂಸ್ ಮಾಡೋಂಗಿಲ್ಲ. ಸೊ ಇವಾಗ ನಾನೊಂದು ವೇರಿಯೇಬಲ್ ತಗೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ಇಂಟ್ ಎ ಅಂತ, ಇಂಟೀಜರ್ ಎ ಅಂತ ಒಂದು ವೇರಿಯೇಬಲ್ ತಗೊಳ್ತಾ ಇದ್ದೀನಿ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ವೇರಿಯೇಬಲ್ ಅನ್ನೋದು ಐಡೆಂಟಿಫೈಯರ್ ನೇಮ್, ಇದು ಎ ಅಂತ ತಗೊಂಡಿರ್ತೀನಿ, ಇದ್ರ ಡೇಟಾ ಟೈಪ್ ಏನು ಇಂಟೀಜರ್ ಅಂತ ಇದೆ. ಸೊ ಎ ಅಂದ್ರೆ ಇದು ಸ್ಟಾರ್ಟಿಂಗು ಕ್ಯಾರೆಕ್ಟರ್ ಇರಬೇಕು, ಇಲ್ಲ ವಾಟ್ ಇಸ್ ದಿಸ್ ಅಂಡರ್ ಸ್ಕೋರ್ ಎ ಅಂತ ಕೊಡ್ಬೋದು. ಬಟ್ ಯಾವುದೇ ರೀತಿ ಈ ತರ ಕೊಡ್ಲಿಕ್ಕಾಗಲ್ಲ, 9A ಅಂತ ತಪ್ಪಾಗುತ್ತಿತ್ತು. ಆಯ್ತಾ? ಸೊ ಐಡೆಂಟಿಫೈಯರ್ ಅಂತ ಅಂದ್ರೆ ಅವುಗಳಿಗೆ ನಿರ್ದಿಷ್ಟವಾಗಿರುವಂತ ಹೆಸರು ಕೊಡ್ತಾ ಇದ್ದೀವಿ, ಜೊತೆಗೆ ಒಂದಿಷ್ಟು ರೂಲ್ಸ್ನ ನಾವೇನ್ ಮಾಡ್ತಾ ಇದ್ದೀವಿ, ಫಾಲೋ ಮಾಡ್ಕೊಂಡು ವಿ ಯೂಸ್ ಟು ಗಿವ್ ದಿ ನೇಮ್. ಸೊ ಇಲ್ಲಿ ರೂಲ್ಸ್ನ ಏನೇನ್ ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡ್ತಾ ಬನ್ನಿ. ಸೊ ಈ ನೋಟ್ಸ್ ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಇಲ್ಲೇನು ಹೇಳ್ತಾ ಇದ್ದಾರೆ, an identifier starts with a letter A to Z or small a to Z or an underscore followed by 0 or more letters, underscores and digits 0 to 9. C++ does not allow punctuation characters such as special symbols na use ಮಾಡಂಗಿಲ್ಲ ಐಡೆಂಟಿಫೈಯರ್ಸ್ ಅಲ್ಲಿ. ನೆಕ್ಸ್ಟ್ ಇದಾದ್ಮೇಲೆ C++ is case sensitive programming language. ಅಂದ್ರೆ ನಾನು ಸ್ಮಾಲ್ ಎ ಅಂತ ಕೊಟ್ಟಿರ್ತೀನಿ, ನೆಕ್ಸ್ಟ್ ಕ್ಯಾಪಿಟಲ್ ಎ ಅಂತ ಕೊಟ್ಟಿರ್ತೀನಿ, ಸ್ಮಾಲ್ ಎ ಬೇರೆ ಆಗುತ್ತೆ, ಕ್ಯಾಪಿಟಲ್ ಎ ಬೇರೆ ಆಗುತ್ತೆ. ಸೊ ಇಲ್ಲಿ ಒಂದಿಷ್ಟು ಐಡೆಂಟಿಫೈಯರ್ಸ್ನ ಹೇಳ್ತಾ ಇದ್ದಾರೆ, ವ್ಯಾಲಿಡ್ ಆಗಿರೋದು ನೋಡ್ತಾ ಬನ್ನಿ. MOHD, ZARA, ABC, move underscore name, A underscore 123, my name 50. ಸೊ ಇಲ್ಲಿ ಅಂಡರ್ಸ್ಕೋರ್ ಟೆಂಪ್, ಜೆ, ಈ ತರ ಎಲ್ಲ ಹೇಳ್ತಾ ಇದಾರಲ್ಲ, ಇದೆಲ್ಲ ವ್ಯಾಲಿಡ್. ಬಟ್ ಸ್ಟಾರ್ಟಿಂಗೇ ನಂಬರ್ ಕೊಟ್ಟು ಆಮೇಲೆ ಕ್ಯಾರೆಕ್ಟರ್ ಕೊಡ್ತೀವಿ ಅಂದ್ರೆ ದಟ್ ಈಸ್ ವಾಟ್ ಇನ್ವ್ಯಾಲಿಡ್. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಐಡೆಂಟಿಫೈಯರ್ಸ್ ಅಂದ್ರೇನು ಮತ್ತೆ ಕೀವರ್ಡ್ಸ್ ಅಂದ್ರೇನು ಅಂತ. ಸೊ ನೆಕ್ಸ್ಟ್ ಇದಾದ್ಮೇಲೆ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಡೇಟಾ ಟೈಪ್ಸ್ ಅಂತ ಇದೆ. ಸೊ ಈ ಡೇಟಾ ಟೈಪು ವೇರಿಯೇಬಲ್ಲು ಕಾನ್ಸ್ಟೆಂಟ್ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ, ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ಫಸ್ಟ್ ಬಂದ್ಬಿಟ್ಟು ವೇರಿಯೇಬಲ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೋಡ್ತಾ ಬನ್ನಿ, ನಿಮ್ಮ ಹತ್ರ ಒಂದು ಮಗ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ದಿಸ್ ಈಸ್ ವಾಟ್ ಮಗ್. ಇದರ ಒಳಗಡೆ ಇರೋದು ಏನಪ್ಪಾ ಅಂತ ಅಂದ್ರೆ ಕಂಟೆಂಟ್. ಸೊ ಈ ಮಗ್ನ ನಾವು ಏನಂತ ಕರಿತೀವಿ, ಕಂಟೈನರ್ ಅಂತಾನು ಕರೀಬಹುದು. ಓಕೆ, ಸೊ ಈ ಮಗ್ ಒಳಗಡೆ ಬೆಳಿಗ್ಗೆ ಅಮ್ಮ ಏನ್ ಹಾಕೊಡ್ತಾರಪ್ಪ ಅಂದ್ರೆ ಕಾಫಿ ಹಾಕೊಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಾಲೇಜಿಗೆ ಬರ್ಬೇಕಾದ್ರೆ ಜ್ಯೂಸ್ ಹಾಕೊಡ್ತಾರೆ. ಕಾಲೇಜಿಂದ ಬಂದ್ಮೇಲೆ ಈವ್ನಿಂಗ್ ಏನ್ ಹಾಕೊಡ್ತಾರಪ್ಪ ನಿಮ್ಗೆ ಅಂತ ಅಂದ್ರೆ ಬಟರ್ ಮಿಲ್ಕ್, ಮಜ್ಜಿಗೆ ಹಾಕೊಡ್ತಾರೆ. ಬಟರ್ ಮಿಲ್ಕ್. ಸೊ ಲೇಟರ್ ಸಂಜೆಗೆ ಏನ್ ಹಾಕೊಡ್ತಾರಪ್ಪ ಅಂದ್ರೆ ಇದೇ ಮಗ್ಗಲ್ಲಿ ನೀರ್ ಹಾಕೊಡ್ತಾರೆ. ಒಂದು ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮಗ್ಗಿದೆ, ಸೊ ಆ ಮಗ್ ಒಳಗಡೆ ಆಗ್ತಾ ಇರೋಂತ ಮಗ್ನ ನಾವ್ ಏನಂತ ಕರಿಬೋದಪ್ಪ ಅಂದ್ರೆ ಕಂಟೈನರ್ ಅಂತ ಕರಿಬೋದು.
ಸೊ ಈ ಕಂಟೈನರ್ ಒಳಗಡೆ ಇರೋ ಕಂಟೆಂಟ್ ಇದೆಯಲ್ಲ, ಫಸ್ಟ್ ಏನಿತ್ತು, ಕಾಫಿ ಇತ್ತು, ಆಮೇಲೆ ಜ್ಯೂಸ್ ಆಯಿತು, ಲೇಟರ್ ಬಟರ್ ಮಿಲ್ಕ್ ಆಯಿತು, ಲೇಟರ್ ವಾಟರ್. ಸೊ ಈ ಕಂಟೈನರ್ ಅಲ್ಲಿರೋ ಕಂಟೆಂಟು ಕಾಲಕ್ಕೆ ತಕ್ಕಂಗೆ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ನೀವೆಲ್ಲ ಒಪ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ನಾನು. ಚೇಂಜ್ ಆಗ್ತಾ ಇರುತ್ತಾ, ಡಿಪೆಂಡಿಂಗ್ ಅಪಾನ್ ವಾಟ್ ಅವರ್ ರಿಕ್ವೈರ್ಮೆಂಟ್, ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಚೇಂಜ್ ಇನ್ಸೈಡ್ ದಿ ಕಂಟೈನರ್. ಓಕೆ, ಸೊ ಹಾಗಾಗಿ ಈ ಕಂಟೈನರ್ ಇದೆಯಲ್ಲ, ಇದನ್ನ ನಾನು ಏನಂತ ಕರಿತೀನಿ ಅಂದ್ರೆ ವೇರಿಯಬಲ್ ಅಂತ ಕರಿತೀನಿ. ಏನಂತ ಕರಿತೀನಿ ಈ ಕಂಟೈನರ್ನ ನಾನು? ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವೇರಿಯಬಲ್ ಅಂತ. ಅಂದ್ರೆ ಕಂಟೈನರ್ ಒಳಗಡೆ ಇರುವಂತ ಕಂಟೆಂಟ್ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ವೇರಿ ಅಂದ್ರೆ ಚೇಂಜ್ ಅಂತ ಅರ್ಥ. ವಾಟ್ ಯು ಮೀನ್ ಬೈ ವೇರಿಯಬಲ್ ಅಂತ ಹೇಳಿದ್ರೆ, ನೀವಿಲ್ಲಿ ಹೇಳ್ಬೋದು ವೇರಿಯಬಲ್ ಈಸ್ ಎ ಕಂಟೈನರ್. ವೇರಿಯಬಲ್ ಈಸ್ ಎ ಕಂಟೈನರ್, ಸಮಥಿಂಗ್ ಲೈಕ್ ಮಗ್. ದಿ ಕಂಟೆಂಟ್ ಆಫ್ ದಿ ವೇರಿಯಬಲ್, ದಿ ಕಂಟೆಂಟ್ ಆಫ್ ದಿ ವೇರಿಯಬಲ್ ಈಸ್ ಗೋಯಿಂಗ್ ಟು ಚೇಂಜ್ ಡಿಪೆಂಡಿಂಗ್ ಅಪಾನ್ ಅವರ್ ರಿಕ್ವೈರ್ಮೆಂಟ್. ನಮ್ಮ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಏನಾಗುತ್ತಪ್ಪ ಅಂದ್ರೆ ಈ ಕಂಟೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ವೇರಿಯಬಲ್ ಅಂತ ಹೇಳ್ಬೋದು. ಪ್ರೋಗ್ರಾಮಿಂಗ್ ಅಲ್ಲೂ ವೇರಿಯಬಲ್ ಅಂದ್ರೆ ಇದೇ ಅರ್ಥ, ಬಟ್ ಪ್ರೋಗ್ರಾಮಿಂಗ್ ಅಲ್ಲಿ ಏನಾಗುತ್ತೆ ಅನ್ನೋದು ನೋಡ್ತಾ ಬನ್ನಿ. ಇಂಟ್ ಎ ಅಂತ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ಕೊಂತೀನಿ ನಾನು. ಇದ್ರ ಒಳಗಡೆ ಒಂದು ಇಂಟೀಜರ್ ವ್ಯಾಲ್ಯೂ ಹಾಕ್ಬೇಕು. ಇಂಟೀಜರ್ ವ್ಯಾಲ್ಯೂ ಅಂದ್ರೆ ನೆಗೆಟಿವ್, ಪಾಸಿಟಿವ್, 0 ಏನ್ ಬೇಕಾದ್ರೂ ಹಾಕ್ಬೋದು. ನಾನು ಫಸ್ಟ್ 5 ಹಾಕಿರ್ತೀನಿ. ಅದೇ ರೀತಿ ಎ ಒಳಗಡೆ ಆಮೇಲೆ 10 ಹಾಕ್ತೀನಿ. ಆಮೇಲೆ ಎ ಒಳಗಡೆ 20 ಹಾಕ್ತೀನಿ. ಮುಂಚೆ ಇದ್ರೊಳಗಡೆ 5 ಹಾಕಿದ್ವಿ, ಆಮೇಲೆ ಆ 5 ತೆಗೆದ್ಬಿಟ್ಟು 10 ಹಾಕಿದ್ವಿ, ಆಮೇಲೆ 10 ತೆಗೆದ್ಬಿಟ್ಟು 20 ಹಾಕಿದ್ವಿ. ಇದು ಯಾವ ರೀತಿಯಪ್ಪ ಅಂದ್ರೆ ಮಗ್ಗೊಳಗಡೆ ಕಾಫಿ, ಜ್ಯೂಸು, ಬಟರ್ ಮಿಲ್ಕು, ವಾಟರ್ ಹಾಕಿದ್ವಲ್ಲ, ಇದೇ ರೀತಿ. ಗಾಟ್ ಇಟ್? ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ವೇರಿಯಬಲ್ ಅಂತ ಎ ಅನ್ನೋದು ಒಂದು ವೇರಿಯಬಲ್ ಅಂತ ನಾವು ತಗೊಂಡ್ರೆ ಅದ್ರ ಒಳಗಡೆ ಇರೋ ಕಂಟೆಂಟ್ ಏನಾಗ್ತಾ ಇರುತ್ತಪ್ಪ ಅಂದ್ರೆ ನಮ್ಮಗಳ ಅವಶ್ಯಕತೆಗಳಿಗೆ ತಕ್ಕಾಗೆ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಗಾಟ್ ಇಟ್? ದಿಸ್ ಈಸ್ ವಾಟ್ ವಿ ನೀಡ್ ಟು ನೋ. ಸೊ ಇವಾಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೇರಿಯಬಲ್ ಅಂದ್ರೆ ಏನು ಅನ್ನೋದು. ಅರ್ಥ ಆಗಿದ್ಯಾ? ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು, ಇದರಲ್ಲಿ ಯಾವುದೇ ರೀತಿ ಕಾಂಪ್ಲೆಕ್ಸಿಟಿ ಇಲ್ಲ. ವೇರಿಯಬಲ್ ಅಂದ್ರೆ ಅದ್ರ ಒಳಗಡೆ ಇರೋ ಕಂಟೆಂಟ್ ವೇರಿ ಆಗ್ತಾ ಇರುತ್ತೆ ಅವಶ್ಯಕತೆಗೆ ತಕ್ಕ ಹಾಗೆ ಅಂತ. ದಟ್ ಈಸ್ ನಥಿಂಗ್ ಬಟ್ ವೇರಿಯಬಲ್ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಕಾನ್ಸೆಪ್ಟ್ ಇದೆಯಪ್ಪ ಅಂದ್ರೆ ಡೇಟಾ ಟೈಪ್ ಅನ್ನೋ ಕಾನ್ಸೆಪ್ಟ್ ಇದೆ. ಈ ಡೇಟಾ ಟೈಪ್ ಅನ್ನೋ ಕಾನ್ಸೆಪ್ಟ್ ಮತ್ತೆ ಕಾನ್ಸ್ಟೆಂಟ್ ಅನ್ನೋ ಕಾನ್ಸೆಪ್ಟ್, ಈ ಮೂರು ಕಾನ್ಸೆಪ್ಟ್ಸ್ ತುಂಬಾ ಇಂಪಾರ್ಟೆಂಟ್. ವೇರಿಯಬಲ್, ಡೇಟಾ ಟೈಪ್, ಕಾನ್ಸ್ಟೆಂಟ್. ಇವತ್ತು ವೇರಿಯಬಲ್ ಡಿಸ್ಕಸ್ ಮಾಡಿದ್ದೀವಿ. ನಾಳೆ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಡೇಟಾ ಟೈಪು, ಕಾನ್ಸ್ಟೆಂಟ್ಸ್, ಮತ್ತೊಂದ್ಸರಿ ವೇರಿಯಬಲ್ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ಡೇಟಾ ಟೈಪು ಮತ್ತು ಕಾನ್ಸ್ಟೆಂಟ್ಸ್, ಈ ಮೂರನ್ನು ತಿಳ್ಕೊಂಡ್ರಿ ಅಂದರೆ ನಿಮಗೆ ಪ್ರೋಗ್ರಾಮಿಂಗ್ ತುಂಬ ಈಸಿ ಆಗುತ್ತೆ. ಗಾಟ್ ಇಟ್? ಸೊ ಇಸ್ ದೇರ್ ಎನಿ ಡೌಟ್? ಪ್ರಾಬಬಲಿ ನೆಟ್ವರ್ಕ್ ಇಶ್ಯೂ ಇಲ್ಲ, ಥಿಂಗ್ಸ್ ಆರ್ ಗೋಯಿಂಗ್ ಫೈನ್ ಅಂದ್ಕೊಂಡಿದ್ದೀನಿ ನಾನು. ಸೊ ಇದು ರೆಕಾರ್ಡಿಂಗ್ ಇರುತ್ತೆ, ಈ ರೆಕಾರ್ಡಿಂಗ್ನ ಅಪ್ಲೋಡ್ ಮಾಡ್ತೀನಿ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಇಫ್ ಯು ನೀಡ್ ಟು ರಿವಿಸಿಟ್ ಟು ದಿ ಡಿಸ್ಕಸ್ಡ್ ಟಾಪಿಕ್, ಬೆಟರ್ ಟು ಗೋ ವಿತ್ ದಟ್ ರೆಕಾರ್ಡಿಂಗ್. ಸೊ ನೋಟ್ಸ್ನ ನಾನು ಯಾರೋ ಹುಡುಗ ಕೇಳಿದ್ದ ಶೇರ್ ಮಾಡಿದ್ದೆ, ಹುಡುಗನೋ ಹುಡುಗಿನೋ ಗೊತ್ತಿಲ್ಲ, ಶೇರ್ ಮಾಡಿದ್ದೆ ನಾನು. ನೀವು ಬೆಟರ್ ವಾಟ್ ವೆಬ್ಸೈಟಲ್ಲಿ ಇದೆ, ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ಐ ಯೂಸ್ ಟು ವಾಟ್ ಶೇರ್ ವಿತ್ ರೆಸ್ಪೆಕ್ಟ್ ಟು ವಾಟ್ಸಪ್. ಗಾಟ್ ಇಟ್? I hope you people are getting the concepts, but we don't have any other way. This is the thing. ಏನು ಇಲ್ಲ ಅಂದರೂ ಅಟ್ಲೀಸ್ಟ್ ಇದಾದರೂ ಬೇಕಪ್ಪ ಅನ್ನೋಗೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಪ್ರಾಬಬಲಿ ಯು ಆರ್ ಗೆಟಿಂಗ್ ದಿ ಕಾನ್ಸೆಪ್ಟ್ಸ್. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಓಕೆ, ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.